ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಗೆಳೆಯರೆ, ಒಂದು ಓತಿ ಕ್ಯಾತ ಇತ್ತು. ಈಗಂತೂ ಚಳಿಗಾಲ ಬಂದಿದೆ, ನಮಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಸೊ ಇದೇ ರೀತಿ ಈ ಓತಿ ಕ್ಯಾತಕ್ಕೂ ಕೂಡ ಚಳಿ ಆಗ್ತಾ ಇತ್ತು. ರಾತ್ರಿ ಆದ ನಂತರ ಚಳಿ ಹೆಚ್ಚಾಗ್ತಾ ಇತ್ತು. ಈ ಚಳಿಯಿಂದಾಗಿ ಓತಿ ಕ್ಯಾತ ನಡುಗಿ ಹೋಗ್ತಾ ಇತ್ತು. ಆವಾಗ ಓತಿ ಕ್ಯಾತದ ಮನಸ್ಸಲ್ಲಿ ಈಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ, ಚಳಿಗಾಲ ಬಂದಿದೆ. ಈ ಚಳಿಯಿಂದ ನನ್ನನ್ನು ನಾನು ಸಂರಕ್ಷಣೆ ಮಾಡ್ಕೊಳ್ಳದಿದ್ರೆ ಈ ಚಳಿಯಿಂದಾಗಿ ನಾನು ಸತ್ತೋಗ್ಬಿಡ್ತೀನಿ. ಇದಕ್ಕಾಗಿ ಒಂದು ಬೆಸ್ಟ್ ಉಪಾಯ ಏನಪ್ಪ ಅಂತಂದರೆ, ನಾನು ಒಂದು ಕಂಬಳಿಯನ್ನು ಹೊಲಿಬೇಕು. ಸೊ ನಾಳೆ ನಾನು ಯಾವುದೇ ಕಂಡೀಷನ್ನಲ್ಲಿ ಕಂಬಳಿಯನ್ನು ಹೊಲಿತೀನಿ ಅಂತ ರಾತ್ರಿ ಇಡೀ ಈ ಓತಿ ಕ್ಯಾತ ಯೋಚನೆ ಮಾಡ್ತಾ ಇತ್ತು. ಮರುದಿನ ಎದ್ದ ತಕ್ಷಣ ಯಾವಾಗ ಈ ಓತಿ ಕ್ಯಾತ ಸೂಜಿ ದಾರವನ್ನು ತೆಗೆದುಕೊಂಡು ಕಂಬಳಿಯನ್ನು ಹೊಲಿಯೋಕೆ ಸ್ಟಾರ್ಟ್ ಮಾಡ್ತಾ ಇತ್ತು, ಆವಾಗ ಸೂರ್ಯೋದಯ ಆಗ್ತಾ ಇತ್ತು. ಸೂರ್ಯೋದಯ ಆದ ನಂತರ ಬಿಸಿಲು ಬೀಳ್ತಾ ಇತ್ತು. ಬಿಸಿಲು ಬಿದ್ದ ತಕ್ಷಣ ಚಳಿ ಕಮ್ಮಿ ಆಗಿ ಹೋಗ್ತಾ ಇತ್ತು. ಆವಾಗ ಈ ಓತಿ ಕ್ಯಾತಕ್ಕೆ ಏನು ಅನ್ನಿಸ್ತಾ ಇತ್ತಪ್ಪ ಅಂತಂದರೆ, ಈಗೆಲ್ಲಿದೆ ಚಳಿ, ನನಗಂತೂ ಎಲ್ಲಿ ಕೋಲ್ಡ್ ಆಗ್ತಾ ಇಲ್ಲ. ಹೀಗಿರುವಾಗ ಕಂಬಳಿ ಅವಶ್ಯಕತೆ ಏನಿದೆ ಅಂಥೇಳಿ ಸೂಜಿ ದಾರವನ್ನು ಬಿಸಾಕ್ಬಿಟ್ಟು ದಿನವೆಲ್ಲ ತಿರುಗ್ತಾ ಇತ್ತು. ಸಂಜೆ ಆಗ್ತಾ ಇತ್ತು, ರಾತ್ರಿ ಆಗ್ತಾ ಇತ್ತು, ಮತ್ತೆ ನಿನ್ನೆಯಂತೆ ಚಳಿ ಹೆಚ್ಚಾಗ್ತಾ ಇತ್ತು. ಸೊ ರಾತ್ರಿ ಚಳಿ ಆಗೋಕೆ ಸ್ಟಾರ್ಟ್ ಆದಾಗ ಓತಿ ಕ್ಯಾತಕ್ಕೆ ಮತ್ತೆ ಅದೇ ಯೋಚನೆ ಬರ್ತಾ ಇತ್ತು, ಇಲ್ಲ ನಾನು ತಪ್ಪನ್ನು ಮಾಡಿದ್ದೀನಿ, ಕಂಬಳಿಯನ್ನು ಹೊಲಿಯೋದು ಇಂಪಾರ್ಟೆಂಟ್ ಆಗಿದೆ. ಸೊ ನಾಳೆ ನಾನು ಎನಿ ಕಂಡೀಷನ್ ಕಂಬಳಿಯನ್ನು ಹೊಲಿದೇ ಬಿಡ್ತೀನಿ ಅಂಥೇಳಿ ರಾತ್ರಿ ಇಡೀ ಯೋಚನೆ ಮಾಡ್ತಾ ಇತ್ತು, ಕೊರಗ್ತಾ ಇತ್ತು, ಕೊಳಿತಾ ಇತ್ತು ಥಂಡಿಯಲ್ಲಿ. ಸೊ ಮತ್ತೆ ಅದೇ ಸ್ಥಿತಿ ಮರುದಿನ ಆಗ್ತಾ ಇತ್ತು. ಇದು ಸೂಜಿ ದಾರ ತೆಗೆದುಕೊಂಡು ಕಂಬಳಿ ಹೊಲಿಯೋಕ್ಕೆ ಶುರು ಮಾಡ್ತಾ ಇತ್ತು. ಬಿಸಿಲು ಬೀಳ್ತಾ ಇತ್ತು. ಆವಾಗ ಚಳಿ ಹೋದ ನಂತರ ಮತ್ತೆ ಇದಕ್ಕೆ ಅದೇ ಆ್ಯಟಿಟ್ಯೂಡು, ಏನು ಅವಶ್ಯಕತೆ ಇದೆ, ಕಂಬಳಿ ಈಗ ಹಾಕಬೇಕು, ಸಿಕ್ಕಾಪಟ್ಟೆ ಬಿಸಿಲು ಬೀಳ್ತಾ ಇದೆಯಲ್ಲ, ಸುಮ್ಮನೆ ಯಾಕೆ ನಾನು ಕಂಬಳಿಯನ್ನು ಹೊಲಿಯುವಲ್ಲಿ ಟೈಮ್ ವೇಸ್ಟ್ ಮಾಡಬೇಕು ಅಂತೇಳಿ ಮತ್ತೆ ಸೂಜಿ ದಾರವನ್ನು ಬಿಸಾಕಿ ದಿನವೆಲ್ಲ ತಿರುಗ್ತಾ ಇತ್ತು. ರಾತ್ರಿ ಆದಾಗ ಮತ್ತೆ ಚಳಿ ಆಗ್ತಾ ಇತ್ತು, ಆವಾಗ ಮತ್ತೆ ಅದಕ್ಕೆ ಕಂಬಳಿಯ ಯೋಚನೆ ಬರ್ತಾ ಇತ್ತು. ಇತ್ತ ಕಡೆ ಚಳಿ ಆಗೋಕೆ ಸ್ಟಾರ್ಟ್ ಆದರೆ ಕಂಬಳಿ ಬೇಕು ಅಂತ ಅನಿಸೋದು, ಇತ್ತ ಕಡೆ ಬಿಸಿಲು ಬಿದ್ದರೆ ಕಂಬಳಿ ಅವಶ್ಯಕತೆ ಏನಿದೆ ಅಂತ ಹೇಳಿ ಆ ಓತಿ ಕ್ಯಾತಕ್ಕೆ ಈ ರೀತಿಯಾದ ಅಟಿಟ್ಯೂಡ್ ಬರೋದು. ನಿಮಗನ್ನಿಸ್ತಾ ಇರಬಹುದು, ಈಗ ಯಾಕೆ ಇವರು ಈ ಓತಿ ಕ್ಯಾತದ ಕಥೆಯನ್ನು ಹೇಳ್ತಾ ಇದ್ದಾರೆ ಅಂತ. ಮ್ಯಾಟರ್ ಇದೆ ಗೆಳೆಯರೆ. ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ನಮ್ಮಲ್ಲಿ ಎಷ್ಟೋ ಜನರ ಯೋಚನೆಗಳು, ಮೆಂಟ್ಯಾಲಿಟಿಗಳು ಈ ಓತಿ ಕ್ಯಾತದ ಥರನೇ ಇದೆ. ಈ ಓತಿ ಕ್ಯಾತದ ಬುದ್ಧಿಯಿಂದಾಗಿಯೇ, ಲಿಜಾರ್ಡ್ ಮೈಂಡ್ಸೆಟ್ನಿಂದಾಗಿಯೇ ನಮ್ಮಲ್ಲಿ ಬಹಳಷ್ಟು ಜನ ಸಕ್ಸಸ್ಫುಲ್ ಆಗಲ್ಲ. ಅವರು ಅನ್ಸಕ್ಸಸ್ಫುಲ್ ಆಗೇ ಉಳಿತಾರೆ, ಬಡವರಾಗಿಯೇ ಉಳಿತಾರೆ. ನಾವು ನಮ್ಮ ಲೈಫಲ್ಲಿ ಬೇರೆಯವರು ಸಕ್ಸಸ್ಫುಲ್ ಆಗುವುದನ್ನು ನೋಡಿ, ಬೇರೆಯವರು ಶ್ರೀಮಂತರಾಗಿರುವುದನ್ನು ನೋಡಿ ನಾವು ಕೂಡ ಅದೇ ರೀತಿ ಯೋಚನೆ ಮಾಡ್ತೀವಿ, ನಾನು ಕೂಡ ಸಕ್ಸಸ್ಫುಲ್ ಆಗುವೆ, ನಾನು ಕೂಡ ಶ್ರೀಮಂತನಾಗುವೆ ಅಂತೇಳಿ. ಎಲ್ಲರೂ ಕೂಡ ರಾತ್ರೋರಾತ್ರಿನೇ ಶ್ರೀಮಂತರಾಗ್ತಾರೆ, ರಾತ್ರೋರಾತ್ರಿನೇ ಸಕ್ಸಸ್ಫುಲ್ ಆಗ್ತಾರೆ. ಇದಂತೂ 100% ನಿಜವಾಗಿದೆ. ಬಟ್ ಆ ರಾತ್ರಿಯ ಹಿಂದೆ ಸಾವಿರಾರು ರಾತ್ರಿಗಳಿರ್ತವೆ. ಆ ಸಾವಿರಾರು ರಾತ್ರಿಗಳನ್ನು ಆ ಸಕ್ಸಸ್ಫುಲ್ ವ್ಯಕ್ತಿಗಳು, ಆ ಶ್ರೀಮಂತರು ಒಬ್ಬರೇ ಕಳೆದಿರ್ತಾರೆ. ಎಷ್ಟೋ ಜನ ಹತ್ತಿರ್ತಾರೆ, ಎಷ್ಟೋ ಜನ ಹಗಲು ರಾತ್ರಿ ದುಡ್ದಿರ್ತಾರೆ, ಎಷ್ಟೋ ಜನ ನಿದ್ದೆಯನ್ನು ತ್ಯಾಗ ಮಾಡಿ ಪರಿಶ್ರಮ ಹಾಕಿರ್ತಾರೆ. ಅದಕ್ಕಾಗಿಯೇ ಅವರು ಸಾವಿರಾರು ರಾತ್ರಿಗಳು ಕಳೆದ ನಂತರ ಯಾವುದೋ ಒಂದು ರಾತ್ರಿ ಶ್ರೀಮಂತರಾಗಿರ್ತಾರೆ, ಸಕ್ಸಸ್ಫುಲ್ ಆಗಿರ್ತಾರೆ. ಬಟ್ ನಾವು ಜನ ಓತಿ ಕ್ಯಾತ ಬುದ್ಧಿಯವರು, ನಾವು ಬರೀ ಅವರ ಸಕ್ಸಸ್ಸನ್ನು ನೋಡ್ತೀವಿ, ಅವರ ಶ್ರೀಮಂತಿಕೆಯನ್ನು ನೋಡ್ತೀವಿ. ಬಟ್ ಅವರು ಪಟ್ಟಿರುವ ಕಷ್ಟವನ್ನು, ಪರಿಶ್ರಮವನ್ನು ನೋಡಲ್ಲ. ನಾವು ಕೂಡ ಅವರಂತೆ ಆಗೋಕ್ಕೆ ಟ್ರೈ ಮಾಡ್ತೀವಿ, ಇಚ್ಛೆ ಪಡ್ತೀವಿ. ಬಟ್ ನಾವು ಬರೀ ಸಕ್ಸಸ್ಸನ್ನು ನೋಡ್ತೀವಿ, ರಿಸಲ್ಟನ್ನು ನೋಡ್ತೀವಿ, ದುಡ್ಡನ್ನು ನೋಡ್ತೀವಿ. ಬಟ್ ಅವರು ನಡೆದು ಬಂದಿರುವ ದಾರಿಯನ್ನು, ಆ ಸಕ್ಸಸ್ಸಿನ ಜರ್ನಿಯನ್ನು ನಾವು ನೋಡಲ್ಲ. ಅದರ ಕಡೆಗೆ ನಾವು ಯೋಚನೆ ಕೂಡ ಮಾಡಲ್ಲ, ಅದನ್ನು ತಿಳಿದುಕೊಳ್ಳೋಕ್ಕೂ ಕೂಡ ಹೋಗಲ್ಲ. ಸೊ ನಾವು ಕೂಡ ಓತಿ ಕ್ಯಾತದ ಥರನೇ ಮಾಡ್ತೀವಿ. ಯಾವಾಗ ನಮಗೆ ದುಡ್ಡು ಬೇಕಾಗಿರುತ್ತೋ, ಯಾವಾಗ ನಮಗೆ ಯಾವುದಾದ್ರೂ ಒಂದರ ಅವಶ್ಯಕತೆ ಇರುತ್ತೋ, ಆವಾಗ ನಮ್ಮ ಗಮನ ಸಕ್ಸಸ್ಫುಲ್ ಆಗಿರೋ ವ್ಯಕ್ತಿಗಳ ಮೇಲೆ, ಶ್ರೀಮಂತರ ಮೇಲೆ ಬೀಳುತ್ತೆ. ಅಪ್ಪ ಇವ್ರ ಹತ್ರ ದೊಡ್ಡ ಮನೆ ಇದೆ, ಬಂಗ್ಲೆ ಇದೆ, ಕಾರಲ್ಲಿ ಓಡಾಡ್ತಾರೆ, ಇವ್ರ ಹತ್ರ ಬಾಡಿ ಗಾರ್ಡ್ಸ್ಗಳಿದ್ದಾರೆ, ಇವ್ರದ್ದು ದೊಡ್ಡ ದೊಡ್ಡ ಕಂಪ್ನಿಗಳಿವೆ, ಬಿಸ್ನೆಸ್ ಇದೆ, ಸೊ ಇವ್ರು ಫೇಮಸ್ ಆಗಿದ್ದಾರೆ, ಎಲ್ಲರೂ ಇವರಿಗೆ ಸಲಾಮ್ ಹೊಡಿತಾರೆ. ಸೊ ಇದನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ, ನಾನು ಕೂಡ ಅವರಂತೆ ಆಗ್ತೀನಿ, ನಾನು ಕೂಡ ಸಕ್ಸಸ್ಫುಲ್ ಆಗ್ತೀನಿ, ನಾನು ರಿಚ್ ಆಗ್ತೀನಿ ಅಂತೇಳಿ. ಬಟ್ ನೀವು ಅವ್ರ ಥರ ಕೆಲಸ ಮಾಡಲ್ಲ. ಸೊ ನಿಮಗೆಲ್ಲೋ ಒಂದು ಕಡೆ ಕಂಫರ್ಟ್ ಸಿಗುತ್ತೆ, ಸಣ್ಣ ಪುಟ್ಟ ಸವಲತ್ತು ಸಿಗುತ್ತೆ. ಈಗ ಕೊಡ್ತಾ ಇದ್ದಾರಲ್ಲ ಗೌರ್ಮೆಂಟ್ನವರು, ಆ ರೀತಿ ಏನೋ ಒಂದು ಬಿಟ್ಟು ಕೊಟ್ಟಿರ್ತಾರೆ. ಸೊ ಇಲ್ಲ ಯಾವುದೇ ಗೌರ್ಮೆಂಟ್ ಸ್ಕೀಮಲ್ಲಿ ನಿಮಗೇನೋ ಒಂದು ಮನೆ ಬಂದಿರುತ್ತೆ, ಇಲ್ಲ ನಿಮ್ಮ ಬಿಸ್ನೆಸ್ಗೆ ಒಂದು 10 ಕೋಟಿ ದುಡ್ಡು ಕೊಡ್ತಾರೆ ಗೌರ್ಮೆಂಟ್ನವರು. ಸೊ ಈ ರೀತಿ ಏನೋ ಒಂದು ಆಗಿರುತ್ತೆ. ಸೊ ಆವಾಗ ನೀವೇನು ಮಾಡ್ತೀರಾ,
ನಿಮ್ಮ ಮೇನ್ ಟಾರ್ಗೆಟ್ ಏನಿದೆ ಅದನ್ನು ಬಿಟ್ಬಿಡ್ತೀರಾ. ಸೊ ಟಾರ್ಗೆಟ್ ಬಿಟ್ಟು ಈಗೇನು ಅವಶ್ಯಕತೆ ಇದೆ, ಕೆಲಸ ಯಾಕೆ ಮಾಡಬೇಕು, ಬಿಸ್ನೆಸ್ ಯಾಕೆ ಮಾಡಬೇಕು, ಸ್ಟಾರ್ಟಪ್ ಯಾಕೆ ಮಾಡಬೇಕು, ಇದೇನು ಬೇಕು ಅದೇನು ಬೇಕು ಅಂತೇಳಿ ನೀವು ಓತಿ ಕ್ಯಾತದ ಥರನೇ ಮಾಡ್ತೀರಾ. ಬಹಳಷ್ಟು ಜನ ಫೇಮಸ್ ಆಗಿರುವ ಯೂಟ್ಯೂಬರ್ಸ್ಗಳನ್ನು ನೋಡಿ, ಲೋಗರ್ಸ್ಗಳನ್ನು ನೋಡಿ, ನಾನು ನನ್ನ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡುವೆ, ನಾನು ಲೋಗಿಂಗ್ ಚಾನಲ್ ಮಾಡುವೆ, ನಾನು ಕುಕಿಂಗ್ ಚಾನಲ್ ಮಾಡುವೆ, ನಾನು ಕೂಡ ಅದನ್ನು ಮಾಡುವೆ ಇದನ್ನು ಮಾಡುವೆ ಅಂತೆಲ್ಲ ಯೋಚನೆ ಮಾಡ್ತಾರೆ. ನಾನು ಕೂಡ ಸ್ಟಾರ್ಟಪ್ ಮಾಡುವೆ, ಬಿಸ್ನೆಸ್ ಮಾಡುವೆ ಅಂತಲೂ ಯೋಚನೆ ಮಾಡ್ತಾರೆ. ಬಟ್ ಅವರು ಮಾಡ್ತಾರಾ? ಮಾಡಲ್ಲ. ಯಾಕೆಂದರೆ ಅವ್ರ ಹತ್ರ ಓತಿ ಕ್ಯಾತದ ಬುದ್ಧಿ ಇದೆ, ಲಿಜಾರ್ಡ್ ಮೆಂಟಾಲಿಟಿ ಇದೆ. ಎಲ್ಲಿ ತನಕ ನಾವು ಈ ಓತಿ ಕ್ಯಾತದ ಬುದ್ಧಿಯನ್ನು ಬಿಡಲ್ವೋ ಅಲ್ಲಿ ತನಕ ನಾವು ನಮ್ಮ ಲೈಫಲ್ಲಿ ಏನಾದರೂ ಕೂಡ ಉದ್ಧಾರ ಆಗಲ್ಲ. ಇದಂತೂ ಸತ್ಯವಾಗಿದೆ. ಒಂದು ವೇಳೆ ನೀವು ಕೂಡ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕಂತಂದರೆ, ಲೋಗರ್ ಆಗಬೇಕಂತಂದರೆ ನೀವು www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ, ಆನ್ಲೈನ್ ಲೋಗಿಂಗ್ ಕೋರ್ಸಿಗೆ ಜಾಯಿನ್ ಆಗ್ಬೋದು. ಇದೇ ರೀತಿ ಆನ್ಲೈನ್ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೂ ಕೂಡ ಜಾಯಿನ್ ಆಗ್ಬೋದು. ಸೊ ನಿಮಗೆ ಏನು ಬೇಕೋ ಆ ಕೋರ್ಸ್ಗಳಿಗೆ ಜಾಯಿನ್ ಆಗಿ ಮತ್ತು ಸ್ಕಿಲ್ಗಳನ್ನು ಕಲಿತು ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿ. ಅದನ್ನು ಬಿಟ್ಟು ಓತಿ ಕ್ಯಾತದ ಥರ ಯೋಚನೆ ಮಾಡ್ತಾ ಕೂಡಬೇಡಿ. ಬರೀ ಮಾಡುವೆ ಅಂತೇಳಿ ಯೋಚನೆ ಮಾಡೋದ್ರಿಂದ ಏನೂ ಆಗಲ್ಲ. ಸೊ ಸ್ಕಿಲ್ಗಳನ್ನು ಕಲಿತು ನೀವು ಪ್ರಾಕ್ಟಿಕಲಾಗಿ ಕೆಲಸ ಮಾಡಿದಾಗಲೇ ನೀವು ಅಂದುಕೊಂಡದ್ದನ್ನು ಸಾಧಿಸ್ಬೋದು. ಬಹಳಷ್ಟು ಜನ ಯಾವಾಗ ಅವರಿಗೆ ಬಾಯಾರಿಕೆ ಆಗುತ್ತೋ ಆವಾಗ ಅವರು ಬಾವಿಯನ್ನು ತೋಡೋಕೆ ಶುರು ಮಾಡ್ತಾರೆ. ಕೆಲವೊಂದಿಷ್ಟು ಜನ ಅವರ ಮನೆಗೆ ಬೆಂಕಿ ಬಿದ್ದಾಗ ನೀರೆಲ್ಲಿದೆ ಅಂತೇಳಿ ಹುಡುಕಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಮಾಡಿದರೆ ಅವರ ಬಾಯಾರಿಕೆ ಈಡೇರುತ್ತಾ? ಅವರ ಮನೆ ಹೊತ್ತಿ ಉರಿಯೋದು ನಿಲ್ಲತ್ತಾ? ಸ್ವಲ್ಪ ನೀವು ಕೂಡ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನೀವು ಬಾಯಾರಿಕೆ ಆದಾಗ ಬಾವಿಯನ್ನು ಅಗಿಯೋಕೆ ಸ್ಟಾರ್ಟ್ ಮಾಡಿದರೆ ಬಾವಿ ರೆಡಿ ಆಗುವಷ್ಟರಲ್ಲೇ ನೀವು ಸತ್ತೋಗ್ಬಿಡ್ತೀರಾ ಬಾಯಾರಿಕೆಯಿಂದ. ನಿಮ್ಮ ಮನೆಗೆ ಬೆಂಕಿ ಬಿದ್ದಾಗ ನೀವು ಆವಾಗ ನೀರೆಲ್ಲಿದೆ ಅಂತೇಳಿ ಹುಡುಕಾಡಿ ನೀರು ತರುವಷ್ಟರಲ್ಲಿ ನಿಮ್ಮ ಮನೆ ಸುಟ್ಟು ಸರ್ವನಾಶ ಆಗಿರುತ್ತೆ. ಸೊ ನೀವು ಈಗ ಬೇರೆಯವರ ಸಕ್ಸಸ್ಸನ್ನು ನೋಡಿ, ಬೇರೆಯವರ ಶ್ರೀಮಂತಿಕೆಯನ್ನು ನೋಡಿ ನಾನು ಮಾಡುವೆ ಅಂತಂದರೆ ಏನೂ ಆಗಲ್ಲ. ಇಲ್ಲಿ ಹೆಂಗೆ ನೀವು ಬಾಯಾರಿಕೆಯಿಂದ ಸತ್ತೋಗ್ತಿರೋ, ಹೆಂಗೆ ನಿಮ್ಮ ಮನೆ ಸುಟ್ಟೋಗುತ್ತೋ ಅದೇ ರೀತಿ ನಿಮ್ಮ ಕನಸುಗಳು ಕೂಡ ಸುಟ್ಟೋಗ್ತವೆ. ಏಕೆಂದರೆ ರಾತ್ರೋರಾತ್ರಿ ಸಕ್ಸಸ್ಫುಲ್ ಆಗಿರುವವರ ಹಿಂದೆ ಕೂಡ ಸಾವಿರಾರು ರಾತ್ರಿಗಳ ಪರಿಶ್ರಮವಿದೆ. ಅವರು ಇವತ್ತು ಸಕ್ಸಸ್ಫುಲ್ ಆಗಿದ್ದಾರೆ ಅನ್ನೋದು ನಿಮಗೆ ಕಾಣಿಸ್ತಿದೆ ಅಲ್ಲ, ಅದರ ಹಿಂದೆ ಅವರು 4 ವರ್ಷ 5 ವರ್ಷ ಮುಂಚೆ ಕನಸುಗಳನ್ನು ಕಟ್ಟಿಕೊಂಡು ಕೆಲಸ ಮಾಡಿದ್ದಾರೆ, ಅದಕ್ಕೆ ಇವತ್ತಾಗಿದ್ದಾರೆ. ಸೊ ನೀವು ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಇವತ್ತು ನೀವು ಏನಾಗಬೇಕಂತ ಡಿಸೈಡ್ ಮಾಡಬೇಕು. ಅದಕ್ಕೆ ತಕ್ಕಂತೆ ಬೇಕಾಗಿರುವ ಸ್ಕಿಲ್ಗಳನ್ನು ಕಲಿತು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು. ಅಂದಾಗಲೇ ನೀವು ಕೂಡ ಸಕ್ಸಸ್ಫುಲ್ ಆಗ್ಬೋದು, ನೀವು ಕೂಡ ಶ್ರೀಮಂತರಾಗ್ಬೋದು. ನಾನು ನಿಮಗೆ ಫೈನಲ್ ಆಗಿ ಹೇಳೋದೇನಪ್ಪ ಅಂತಂದರೆ, ನಿಮ್ಮಲ್ಲಿರುವ ಓತಿ ಕ್ಯಾತ ಬುದ್ಧಿಯನ್ನು ಸಾಯಿಸಿ, ಇಲ್ಲವೇ ಅದು ನಿಮ್ಮ ಸಕ್ಸಸ್ಸನ್ನು, ಶ್ರೀಮಂತಿಕೆಯನ್ನು ಮತ್ತು ನಿಮಗೆ ಸಿಗಬೇಕಾಗಿರುವ ಒಂದು ಫ್ಯೂಚರ್ ಸವಲತ್ತುಗಳನ್ನೆಲ್ಲವನ್ನು ಸಾಯಿಸುತ್ತೆ, ನಿಮ್ಮನ್ನು ಆರ್ಡಿನರಿ ಮಾಡುತ್ತೆ, ನಿಮ್ಮನ್ನು ಬಡವರನ್ನಾಗಿ ಮಾಡುತ್ತೆ. ಸೊ ಯೋಚನೆ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಮುಂದೆ ಟೈಮ್ ಸಿಕ್ಕಾಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.